ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀಮಹಾಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇವತೆ ಧೀನಾಮವಿತ್ರ್ಯವತ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ವರಸಿದ್ಧಿ ವಿನಾಯಕ ಕಥೆ. ಪೂರ್ವಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲಿ ಪ್ರಸಿದ್ಧನಾದ ಧರ್ಮರಾಯನು ರಾಜ್ಯಭಾರವನ್ನು ಮಾಡುತ್ತಿದ್ದನು. ಆತನಿಗೆ ಗ್ರಹಚಾರ ಕಾಲವು ಪ್ರಾಪ್ತವಾಗಿ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ಜ್ಞಾತಿಯಾದ ದುರ್ಯೋಧನನು ಅಪಹರಿಸಲು ಧರ್ಮರಾಯನು ತಮ್ಮಂದಿರೊಡನೆ ಒಳಗೂಡಿ ಪತ್ನಿಯೊಡನೆಯೂ ಅನೇಕ ವೃಕ್ಷಗಳಿಂದಲೂ ವ್ಯಾಘ್ರ ಬಲ್ಲೂಕಾದಿ ದುಷ್ಟ ಮೃಗಗಳಿಂದಲೂ ತುಂಬಿದ ಮಹಾರಣ್ಯಕ್ಕೆ ಹೋದನು. ಅಲ್ಲಿ ಬ್ರಹ್ಮವೇತ್ತರಾದ ಮಹರ್ಷಿಗಳು ಅಲ್ಲಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು. ತಮ್ಮ ತಪಪ್ರಭಾವದಿಂದ ಅವರು ಸ್ವಯಂ ಪ್ರಕಾಶದಂತೆ ಹೊಳೆಯುತ್ತಿದ್ದರು. ಇವರುಗಳಿಗೆ ಗಾಳಿ, ನೀರು, ತರೆಗಳೇ ಆಹಾರ. ಸದಾ ಕಾಲದಲ್ಲಿಯೂ ಅಗ್ನಿಹೋತ್ರಗಳನ್ನೇ ಆಚರಿಸತಕ್ಕವರು. ಅತಿಥಿಗಳನ್ನು ವಿಶೇಷವಾಗಿ ಸತ್ಕರಿಸುವ ಸ್ವಭಾವವುಳ್ಳವರು. ನಿರಾಧಾರದಿಂದ ಭೂಮಿಯಿಂದ ಮೇಲೆ ಕುಳಿತು ಕೈಗಳನ್ನು ಜೋಡಿಸಿಕೊಂಡು ತಪಸ್ಸನ್ನು ಮಾಡತಕ್ಕವರು. ಇಂತಹ ಮಹರ್ಷಿಗಳನ್ನು ನೋಡಿದ ಕೂಡಲೇ ಆನಂದ ಪರವಶನಾದ ಧರ್ಮರಾಯನು ಅವರ ಬಳಿ ಬಂದು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅಂಜಲಿ ಬದ್ಧನಾಗಿರಲು ಋಷಿಗಳು ಈತನನ್ನು ನೋಡಿ ಆಧರಿಸಿ ಕುಳಿತುಕೊಳ್ಳುವಂತೆ ಹೇಳಿದ ಆ ಮಾತನ್ನು ಕೇಳಿ ಧರ್ಮರಾಯನು ಕುಳಿತುಕೊಂಡನು. ಧರ್ಮರಾಜನು ಮುನಿವರ್ಯರಾದ ಸೂತರನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದನು. ಸಕಲ ಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಿರುವವೋ ಸೂತ ಮಹಾಮುನಿಯೇ, ನಮ್ಮ ಜ್ಞಾತಿಗಳಾದ ಕೌರವರು ನಮ್ಮೊಡನೆ ಮಾಯಾದ್ಯೂತವನ್ನು ಕಲ್ಪಿಸಿ ನಮ್ಮ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ಅಪಹರಿಸಿದರು. ಇಷ್ಟೇ ಅಲ್ಲದೆ ಅನುಜರೊಡನೆಯೂ ಭಾರ್ಯರೊಡನೆಯೂ ನನ್ನನ್ನು ಅನೇಕ ವಿಧಗಳಲ್ಲಿ ಅವಮಾನಗೊಳಿಸಿ ಸಹಿಸಲಾರದ ತೊಂದರೆಗಳನ್ನೆಲ್ಲ ಉಂಟುಮಾಡಿ ಈ ಅರಣ್ಯಕ್ಕೆ ಕಳುಹಿಸಿದರು. ಈ ರೀತಿಯಾಗಿ ಅವಸ್ಥೆಗಳನ್ನೆಲ್ಲ ಪಟ್ಟಿದ್ದರೂ ನನಗೆ ತಮ್ಮ ದರ್ಶನ ಮಾತ್ರದಿಂದ ದುಃಖಗಳೆಲ್ಲವೂ ನಾಶವಾದವು. ದಯಾನಿಧಿಯಾದವು ಮಹಾತ್ಮನೆ, ಅನುಗ್ರಹಿಸಿ ನಮ್ಮ ದುರಿತಗಳೆಲ್ಲವೂ ನಾಶವಾಗುವಂತೆಯೂ ನಮ್ಮ ರಾಜ್ಯವು ಪುನಃ ನಮಗೆ ದೊರಕುವಂತೆಯೂ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಧರ್ಮರಾಯನು ಸೂತ ಋಷಿಯನ್ನು ಕೇಳಿಕೊಳ್ಳಲಾಗಿ ಸೂತರು ಈ ರೀತಿ ಹೇಳಲಾರಂಭಿಸಿದರು. ಎಲೆ ಪಾಂಡವರೇ, ನೀವೆಲ್ಲರೂ ಕೇಳಿ. ವ್ರತಗಳಲ್ಲೆಲ್ಲ ಮಹಾಶ್ರೇಷ್ಠವಾದ ವ್ರತವೊಂದಿರುವುದು. ಆ ವ್ರತವು ಮನುಷ್ಯನಿಗೆ ಐಶ್ವರ್ಯವನ್ನು ಸೌಖ್ಯವನ್ನು ವೃದ್ಧಿಪಡಿಸತಕ್ಕದ್ದು, ಸಕಲ ವಿಧಗಳಾದ ಪಾಪಗಳನ್ನು ಪರಿಹಾರ ಮಾಡತಕ್ಕದ್ದು, ಪುತ್ರ ಪೌತ್ರಾದಿ ಅಭಿವೃದ್ಧಿಯನ್ನುಂಟು ಮಾಡತಕ್ಕದ್ದು. ಓ ಪಾಂಡುನಂದನರೇ, ಆದಿಯಲ್ಲಿ ಈ ವ್ರತವನ್ನು ಪರಮೇಶ್ವರನು ಕುಮಾರಸ್ವಾಮಿಗೆ ತಿಳಿಸಿದನು. ಆ ಕುಮಾರಸ್ವಾಮಿಗೆ ಪರಮೇಶ್ವರನು ವ್ರತ ವಿಧಾನವನ್ನು ಯಾವ ರೀತಿ ತಿಳಿಸಿದನೆಂದು ಈಗ ನಿಮಗೆ ತಿಳಿಸುತ್ತೇನೆ. ಸಕಲ ಋಷಿಗಣಕ್ಕೂ ನೆಲೆಯಾದ ಅತ್ಯಂತ ರಮ್ಯವಾದ ಕೈಲಾಸ ಶಿಖರದಲ್ಲಿ ನವರತ್ನಗಳಿಂದ ಕೆತ್ತಲ್ಪಟ್ಟ ಕಲ್ಪವೃಕ್ಷದ ಕೆಳಗೆ ಬಂಗಾರದ ಸಿಂಹಾಸನದ ಮೇಲೆ ಪ್ರಪಂಚವನ್ನೆಲ್ಲ ಪರಿಪಾಲಿಸತಕ್ಕ ಈಶ್ವರನು ಕುಳಿತಿರಲಾಗಿ ಕುಮಾರಸ್ವಾಮಿಯು ಪ್ರಪಂಚಕ್ಕೆ ಉಪಕಾರವನ್ನು ಮಾಡಬೇಕೆಂಬ ಸಂಕಲ್ಪಯುತನಾಗಿ ತಂದೆಯನ್ನು ಕುರಿತು, ಓ ಮಹಾನುಭಾವ, ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತವಾದ ಮತ್ತು ಧನಧಾನ್ಯ ಐಶ್ವರ್ಯಗಳನ್ನು ಪುತ್ರ ಪೌತ್ರ ಸಂಪದವನ್ನು ಕೊಡತಕ್ಕ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಈಶ್ವರನು ಸಂತುಷ್ಟನಾಗಿ ಇಂತೆಂದನು. ಎಲೈ ಮಗನೇ, ಸಕಲ ಸಂಪತ್ತುಗಳನ್ನು ದೀರ್ಘಾಯುಷ್ಯವನ್ನು ಇಷ್ಟಾರ್ಥಗಳನ್ನು ಕೊಡತಕ್ಕ ವಿನಾಯಕ ಪೂಜೆ ಎಂಬ ಒಂದು ವ್ರತವುಂಟು. ಆ ವ್ರತವನ್ನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಆಚರಿಸಬೇಕು. ವ್ರತಾಚರಣೆಯಿಂದ ಅರುಣೋದಯಕ್ಕೆ ತನ್ನ ನೈಮಿತ್ತಿಕ ಕ್ರಮಗಳಾದ ಸ್ನಾನ, ಜಪ, ತಪಾನುಷ್ಠಾನಗಳನ್ನು ನಿರ್ವರ್ತಿಸಿ
ದ್ರವ್ಯ ಲೋಪವಿಲ್ಲದೆ ಬೆಳ್ಳಿಯಿಂದಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯಪ್ರದೇಶದಲ್ಲಿ 8 ದಳಗಳಿಂದ ಕೂಡಿದ ಪದ್ಮವನ್ನು ಗೋಧುವೆ ಕಾಳಿನಿಂದಾಗಲಿ ಅಕ್ಕಿಯಿಂದಾಗಲಿ ಸೃಜಿಸಿ ಅಲ್ಲಿ ತಾನು ನಿರ್ಮಿಸಿರುವ ವಿನಾಯಕ ಪ್ರತಿಮೆಯನ್ನು ಇಟ್ಟು ಭಕ್ತಿಪೂರ್ವಕವಾಗಿ ಬಿಳಿಯದಾದ ಗಂಧಗಳಿಂದಲೂ ಅಕ್ಷತೆಗಳಿಂದಲೂ ಪುಷ್ಪಗಳಿಂದಲೂ ಗರಿಕೆ ಹುಲ್ಲಿನಿಂದಲೂ 21 ವಿಧವಾದ ಪತ್ರೆಗಳಿಂದಲೂ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ 21 ಭಕ್ಷ್ಯಗಳನ್ನು ತೆಂಗಿನಕಾಯಿ, ಬಾಳೆಹಣ್ಣು, ನೇರಳೆ ಹಣ್ಣು, ಬೇಲದ ಹಣ್ಣು, ಕಬ್ಬು ಮತ್ತು ಅನೇಕ ವಿಧಗಳಾದ ಭಕ್ಷ್ಯಗಳನ್ನು ಫಲಗಳನ್ನು ಮೊದಲಾದವುಗಳನ್ನು ನಿವೇದನ ಮಾಡಿ ವಿನಾಯಕನೆದುರಿಗೆ ನಾಟ್ಯವನ್ನು ಸಲ್ಲಿಸಿ ಹಾಡುಗಳನ್ನು ಹಾಡಿ ಪುರಾಣ ಪಠನೆಯೇ ಮೊದಲಾದವುಗಳಿಂದ ಆತನನ್ನು ಸಂತೃಪ್ತಿಗೊಳಿಸಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರಿಗೆ ಬಾಗಿನವನ್ನು ಕೊಟ್ಟು ನಂತರ ತಾನು ಇಷ್ಟ ಬಂಧು ಮಿತ್ರರೊಡನೆ ಊಟವನ್ನು ಮಾಡಬೇಕು. ಈ ಪ್ರಕಾರ ಭಕ್ತಿಪೂರ್ವಕವಾಗಿ ವಿನಾಯಕನ ವ್ರತವನ್ನು ಮಾಡತಕ್ಕವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು. ಮಾರನೇ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮಾಡಿಕೊಂಡು ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು. ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ವಿನಾಯಕನ ಪ್ರೀತಿಗಾಗಿ ಮುಂಜಿ ದರ್ಭದ ಹರಿಯನ್ನು, ಕೃಷ್ಣಾಂಜನವನ್ನು, ದಂಡವನ್ನು, ಯಜ್ಞೋಪವೀತವನ್ನು, ಕಮಂಡಲವನ್ನು, ತನ್ನ ಶಕ್ತ್ಯಾನುಸಾರ ವಸ್ತ್ರವನ್ನು ಕೊಡಬೇಕು. ನಂತರ ಪುರೋಹಿತರಿಗೆ ಶಕ್ತಿಗೆ ಲೋಪವಿಲ್ಲದೆ ಉಪಾಯನವನ್ನೀಯಬೇಕು. ಅಲ್ಲದೆ ದಕ್ಷಿಣೆ ತಾಂಬೂಲವನ್ನು ಕೊಡಬೇಕು. ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಮಹಾಶ್ರೇಷ್ಠವಾದುದು, 3 ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದುದು. ಈ ವ್ರತವನ್ನು ದೇವತೆಗಳು, ಮುನಿಗಳು, ಗಂಧರ್ವರು, ಕಿನ್ನರರು ಮೊದಲು ಆಚರಿಸಿ ಸಕಲ ಕಾಮ್ಯಗಳನ್ನು ಪಡೆದರು ಎಂಬುದಾಗಿ ಸಾಂಬಮೂರ್ತಿಯು ಕುಮಾರಸ್ವಾಮಿಗೆ ಉಪದೇಶ ಮಾಡಿದನು. ಎಲೆ ಧರ್ಮರಾಯನೇ, ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು, ನಿನಗೆ ತಪ್ಪದೆ ಜಯ ಉಂಟಾಗುವುದು. ಈ ಮಾತು ನಿಜವು. ಈ ವ್ರತವನ್ನು ಭೂಲೋಕದಲ್ಲಿ ಎಷ್ಟೋ ಮಂದಿ ಆಚರಿಸಿದರು. ಈ ವ್ರತ ಪ್ರಭಾವದಿಂದ ದಮಯಂತಿಗೆ ನಳನು ದೊರೆತನು. ಕೃಷ್ಣನು ಈ ವ್ರತಾಚರಣೆಯಿಂದಲೇ ಜಾಂಬವತಿಯನ್ನು, ಸಮಂತಕ ಮಣಿಯನ್ನು ಹೊಂದಿದನು. ಇಂದ್ರನು ವಿನಾಯಕನ ಪೂಜೆಯಿಂದ ವೃತ್ರಾಸುರನನ್ನು ಸಂಹರಿಸಿದನು. ಶ್ರೀರಾಮನು ಈ ವ್ರತವನ್ನಾಚರಿಸಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆದನು. ಭಗೀರಥನು ಗಂಗೆಯನ್ನು ತರುವಾಗಲೂ, ದೇವಾಸುರರು ಅಮೃತವನ್ನು ಸೃಜಿಸುವಾಗಲೂ, ಸಾಂಬಮೂರ್ತಿಯು ತನ್ನ ಕುಷ್ಠರೋಗ ಪರಿಹಾರ ಕಾಲದಲ್ಲಿಯೂ ಈ ವ್ರತವನ್ನೇ ಆಚರಿಸಿದರು ಎಂಬುದಾಗಿ ಸೂತ ಮಹಾಮುನಿಯು ಧರ್ಮರಾಯನಿಗೆ ತಿಳಿಸಲು, ಧರ್ಮರಾಯನು ಕೇಳಿದವನಾಗಿ ಆನಂದದಿಂದ ಭಾದ್ರಪದ ಶುದ್ಧ ಚೌತಿಯನ್ನೇ ಎದುರು ನೋಡುತ್ತಿದ್ದು ಸಕಾಲವು ಪ್ರಾಪ್ತವಾದ ಕೂಡಲೇ ವ್ರತಾಚರಣೆಯಿಂದ ಸಕಲ ಇಷ್ಟಾರ್ಥಗಳನ್ನು ಪಡೆದನು. ಪ್ರಪಂಚದಲ್ಲಿ ಅಮೋಘವಾದ ಈ ವ್ರತವನ್ನು ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರು ಮಾಡಬಹುದು. ಕ್ರಮ ಪ್ರಕಾರ ಮಾಡಿದರೆ ವಿದ್ಯಾರಂಭದಲ್ಲಿ ಪೂಜೆಯನ್ನು ಆಚರಿಸಿದವನಿಗೆ ವಿದ್ಯಾಲಾಭವು, ಧನಾಕಾಂಕ್ಷಿಗೆ ದ್ರವ್ಯವು, ಯಾವ ಅಪೇಕ್ಷೆಯಿಂದ ಆಚರಿಸಿದರೆ ಆ ಕಾಮ್ಯಗಳೆಲ್ಲವೂ ನಿಸ್ಸಂಶಯವಾಗಿ ಸಿದ್ಧಿಸುವುದರಿಂದ ಆಬಾಲವೃದ್ಧರು ಕಲಿಯುಗದಲ್ಲಿ ಮುಖ್ಯವಾಗಿ ಮಾಡತಕ್ಕ ವ್ರತಗಳಲ್ಲಿ ಇದು ಪರಮಶ್ರೇಷ್ಠವಾದುದೆಂದು, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದೇವತೆಯಾದುದರಿಂದಲೇ ಈತನಿಗೆ ವರಸಿದ್ಧಿ ವಿನಾಯಕನೆಂಬ ಹೆಸರು ಬಂತೆಂದು ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣದ ಉಮಾಮಹೇಶ್ವರ ಸಂವಾದದ ವಿನಾಯಕ ವ್ರತಕಲ್ಪವು ಸಂಪೂರ್ಣವಾದುದು. ಸಮಂತಕೋಪಾಖ್ಯಾನ. ಸೂತ ಪುರಾಣಿಕರು ಹೇಳುತ್ತಾರೆ, ಎಲೆ ಧರ್ಮರಾಯನೇ, ಭಾದ್ರಪದ ಶುಕ್ಲ ಚತುರ್ಥಿ ದಿವಸವು ಶಿವಲೋಕದಲ್ಲಿ ಪೂಜಾ ದಿನವಾದ್ದರಿಂದ ಆ ದಿವಸವು ಮುಖ್ಯವೊಂದು ಪ್ರಸಿದ್ಧಿಗೆ ಬಂದಿತು. ಆ ದಿನದಲ್ಲಿ ಸ್ನಾನ ಮಾಡಿ ಉಪವಾಸದಿಂದ ವಿನಾಯಕನನ್ನು ಪೂಜಿಸಿದ್ದೇ ಆದರೆ ಅಂತಹ ಮನುಜನು 100 ಭಾಗಕ್ಕಿಂತಲೂ ಅಧಿಕ ಫಲವನ್ನು ಪಡೆಯುತ್ತಾನೆ. ಆ ದಿನದಲ್ಲಿ ಚಂದ್ರ ದರ್ಶನ ಮಾಡಿದ್ದೇ ಆದರೆ ದೋಷವು, ಅಂದರೆ ಅಪನಿಂದನೆಗೆ ಒಳಗಾಗುತ್ತಾನೆ. ಅದರ ಪರಿಹಾರಕ್ಕಾಗಿ ನಡೆದ ಮುಂದಿನ ಉಪಕಥೆಯನ್ನು ಲಾಲಿಸು. ಈ ಶುಕ್ಲಪಕ್ಷ ಚತುರ್ಥಿಯಲ್ಲಿ ಸೂರ್ಯನು ಕನ್ಯೆಯನ್ನು ಸೇರಿದ್ದಾಗ ಚಂದ್ರ ದರ್ಶನ ಮಾಡಿದ್ದಾದರೆ ವ್ಯರ್ಥವಾಗಿ ಅಪನಿಂದನೆಗೆ ಒಳಗಾಗುವನು. ಅಂತಹ ದೋಷ ಬಾರದಂತೆ ಈ ಮುಂದೆ ಹೇಳತಕ್ಕ ಧ್ಯಾನ ಶ್ಲೋಕವನ್ನು ಜಪಿಸಿಕೊಳ್ಳಬೇಕು. ಇದು ವಿಷ್ಣುದೇವರಿಂದಲೂ ಜಪಿಸಲ್ಪಟ್ಟಿತ್ತಂತೆ. ಸಿಂಹ ಪ್ರಸೇನಮವಧೀಹಿ ಸಿಂಹೋ ಜಾಂಬತೋ ಹತಃ ಸುಕುಮಾರಕ ಮಾರೋಧಿಹಿ ತವ ಕೇಶ ಸ್ಯಮಂತಕಃ. ಈ ಮಂತ್ರದ ಪುನರುಚ್ಚಾರಣೆ ಮಾಡಬೇಕು ಎಂದು ಮುಂದೆ ನಂದಿಕೇಶ್ವರನು ಹೇಳುತ್ತಾನೆ. ಎಲೆ ಸನತ್ಕುಮಾರನೇ, ಗಣಪತಿಗೆ ಸಂಬಂಧವಾಗಿರತಕ್ಕ ವ್ರತದ ಮಹತ್ವವನ್ನು ಕೇಳು.
ಭಾದ್ರಪದ ಶುಕ್ಲ ಚತುರ್ಥಿ ದಿನದಲ್ಲಿ ಪ್ರಯತ್ನ ಪುರಸ್ಸರವಾಗಿ ಗಣಪತಿಯನ್ನು ಪೂಜಿಸಬೇಕು. ಎಲೆ ಸನತ್ಕುಮಾರ ಋಷಿಯೇ, ಜನರು ಭೂಮಿಯ ಮೇಲೆ ಶುಭವನ್ನು ಇಚ್ಛಿಸುವರು. ಸ್ತ್ರೀಯರಾಗಲಿ ಪುರುಷರಾಗಲಿ ಈ ವ್ರತವನ್ನು ವಿಧಿ ಪುರಸ್ಸರದಿಂದ ಮಾಡಿದರೆ ಸಂಕಟಗಳಿಂದ ಜಾಗೃತೆಯಾಗಿ ಬಿಡುಗಡೆಪಡರು. ಈ ವಿಧಿ ಪುರಸ್ಸರದಿಂದ ವ್ರತವು ಅಪವಾದವನ್ನು ಪರಿಹರಿಸುವುದು ಮತ್ತು ಸಕಲ ವಿಘ್ನಗಳನ್ನು ಪರಿಹರಿಸುವುದು. ಅರಣ್ಯದಲ್ಲಾಗಲಿ ಕಷ್ಟ ಬಂದ ವೇಳೆಯಲ್ಲಾಗಲಿ ಯುದ್ಧದಲ್ಲಾಗಲಿ ರಾಜಕುಲದಲ್ಲಿ ಯಾರೇ ಸಕಲ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ಇದು ಉತ್ತಮವಾದ ವ್ರತವು. ಗಣಪತಿಗೆ ಇಷ್ಟವಾದಂಥದ್ದು, 3 ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದದ್ದು, ಗಣಪತಿಗೆ ಇಷ್ಟವಾದಂಥದ್ದು. ಎಲೆ ಬ್ರಹ್ಮ ಋಷಿಯೇ, ಸಂಕಷ್ಟ ನಿವಾರಣೆ ಮಾಡತಕ್ಕ ವ್ರತವು ಇದಕ್ಕಿಂತ ಮತ್ತೊಂದಿಲ್ಲ ಎಂದನು. ತರುವಾಯ ಸನತ್ಕುಮಾರನು ಹೇಳುತ್ತಾನೆ, ಈ ವ್ರತವು ಪೂರ್ವದಲ್ಲಿ ಯಾರಿಂದ ಆಚರಿಸಲ್ಪಟ್ಟಿತು? ಈ ಮನುಷ್ಯ ಲೋಕಕ್ಕೆ ಹೇಗೆ ಬಂತು? ಈ ಸರ್ವ ವರ್ತಮಾನವನ್ನು ಸವಿಸ್ತಾರವಾಗಿ ಹೇಳು ಎನ್ನಲು ನಂದಿಕೇಶ್ವರನು ಹೇಳುತ್ತಾನೆ, ಓ ಬ್ರಹ್ಮನೇ, ಪ್ರತಾಪವಂತನಾದ ವಸುದೇವ ಪುತ್ರನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಗಳಿಂದ ಆಜ್ಞಾಪಿಸಲ್ಪಟ್ಟವನಾಗಿ ತನಗೆ ವ್ಯರ್ಥವಾಗಿ ಬಂದಿರತಕ್ಕ ಅಪವಾದ ನಿವೃತ್ತಿಗೆ ಈ ಗಣಪತಿ ವ್ರತವನ್ನು ಮಾಡಿದನು. ಸನತ್ಕುಮಾರನು ಕೇಳುತ್ತಾನೆ, ಷಡ್ಗುಣೈಶ್ವರ್ಯ ಸಂಪನ್ನನಾದ ಸೃಷ್ಟಿ ಸಂಹಾರಕನಾದ ಜಗದ್ವ್ಯಾಪಕನಾದ ಸ್ವಾಮಿಯು ಇಂತಹ ಅಪನಿಂದನೆಗೆ ಏಕೆ ಒಳಗಾದನೋ? ಈ ಆಶ್ಚರ್ಯಕರವಾದ ಉಪಾಖ್ಯಾನವನ್ನು ಹೇಳಬೇಕೆಂದು ಬೆಸಗೊಳ್ಳಲು ಸನತ್ಕುಮಾರನೇ ಕೇಳು. ಭೂಭಾರ ನಿವೃತ್ತಿ ಮಾಡುವುದಕ್ಕೋಸ್ಕರ ಬಲರಾಮರು ಶ್ರೀಕೃಷ್ಣನು ಉಭಯತ್ತಿರರು ಜನಿಸಿದರಷ್ಟೇ. ಶ್ರೀಕೃಷ್ಣನು ಜರಾಸಂಧನೆಂಬ ಅರಸನ ಭಯಕ್ಕಾಗಿ ಮಧುರಾ ಪಟ್ಟಣ ತ್ಯಜಿಸಿ ಸಮುದ್ರ ಮಧ್ಯದಲ್ಲಿ ದ್ವಾರಕಾ ನಗರಿಯನ್ನು ವಾಸಸ್ಥಾನವಾಗಿ ಬೇಕೆಂದು ಅಲ್ಲಿಗೆ ವಿಶ್ವಕರ್ಮನೆಂಬುವವನನ್ನು ಕರೆತರಿಸಿ ಕನಕಮಯವಾದ ಕವಾಟಗಳಿಂದ ಶೋಭಿಸುವ 16,000 ಸುಂದರಿಯನ್ನು ಒಳಗೊಂಡ ಮನೋಹರವಾದ ಪ್ರತ್ಯೇಕ ಅರಮನೆಗಳನ್ನು ಕಲ್ಪಿಸಿ ಅದರ ಮಧ್ಯದಲ್ಲಿ ತನಗಾಗಿ ಭವನವನ್ನು ಮಾಡಿಸಿದನು. ಆ ಸ್ತ್ರೀಯರ ಕ್ರೀಡೆಗಾಗಿ ಪಾರಿಜಾತ ಕಲ್ಪವೃಕ್ಷಾದಿಗಳನ್ನು ಸಹ ವಿರಚಿಸಿದನು. ಯಾದವರ ಗೃಹಗಳಾದರೂ 11,000 ಕೋಟಿ ಇದ್ದವು. ಪಟ್ಟಣಗಳೆಲ್ಲವೂ ಅನೇಕ ಇತರ ಪ್ರಜೆಗಳಿಂದ ಭರಿತವಾಗಿದ್ದವು. ಯಾರನ್ನು ನೋಡಿದರೂ ಒಂದು ವ್ಯಸನಕ್ಕೂ ಒಳಗಾಗದೆ ಸುಖ ಜೀವಿಗಳಾಗಿದ್ದರು. ಹೀಗಿರತಕ್ಕ ಪಟ್ಟಣದಲ್ಲಿ 3 ಲೋಕಗಳಲ್ಲಿಯೂ ಪ್ರಸಿದ್ಧನಾದ ಉಗ್ರಸೇನನಿಗೆ ಪುತ್ರರಾಗಿ ಸತ್ರಾಜಿತು ಪ್ರಸೇನರು ಜನಿಸಿದರು. ಸತ್ರಾಜಿತು ಸಮುದ್ರವನ್ನು ಸೇರಿ ಸೂರ್ಯನನ್ನು ಕುರಿತು ನಿರಸನವುಳ್ಳವನಾಗಿ ರೆಪ್ಪೆ ಹಾಕದೆ ಕಣ್ಣಿನಿಂದ ಸೂರ್ಯನನ್ನೇ ನೋಡುತ್ತಾ ತಪಸ್ಸು ಮಾಡಲು ಸೂರ್ಯನು ಮೆಚ್ಚಿ ಈತನಿಗೆ ಪ್ರಸನ್ನನಾಗಲು ಸತ್ರಾಜಿತನು ಇಂತೆಂದು ಸ್ತುತಿಸಿದನು, ತೇಜೋರಾಶಿ ರೂಪನಾದವನೇ, ಸರ್ವತೋಮುಖನಾಗಿರುವವನೇ, ವಿಶ್ವವ್ಯಾಪಕನೇ, ನಿನಗೆ ನಮಸ್ಕಾರವು. ಹಸುರಾದ ಕುದುರೆಯುಳ್ಳವನೇ, ನವಗ್ರಹಗಳಿಗೆ ರಾಜನಾದವನೇ, ಚಂದ್ರ ಪ್ರಕಾಶವುಳ್ಳವನೇ, ಗಾಯತ್ರಿ ಸ್ವರೂಪನೇ, ಸರ್ವಕ್ಕೂ ದೇವನಾದವನೇ, ನಿನಗೆ ನಮಸ್ಕಾರವು. ಎಲೇ ದಿವಾಕರನೇ, ನನ್ನನ್ನು ಶುಭ ದೃಷ್ಟಿಯಿಂದ ಚೆನ್ನಾಗಿ ನೋಡು. ಈ ಮೇರೆಗೆ ಸ್ತುತಿಸಲ್ಪಟ್ಟ ಸೂರ್ಯನು ಸತ್ರಾಜಿತನನ್ನು ಕುರಿತು, ಎಲೆ ಸತ್ರಾಜಿತನೇ, ನಿನ್ನ ನಿಶ್ಚಲವಾದ ತಪಸ್ಸಿಗೆ ಮೆಚ್ಚಿದನು, ವರವನ್ನು ಬೇಡನನು. ಸತ್ರಾಜಿತನು, ಓ ಸೂರ್ಯನೇ, ನೀನು ಸಂತುಷ್ಟನಾದರೆ ನಿನ್ನಲ್ಲಿರುವ ಸಮಂತಕ ಮಣಿಯನ್ನು ಕೊಡು ಎನ್ನಲು ಸಂಪ್ರೀತನಾದ ಸೂರ್ಯನು ಆ ರತ್ನವನ್ನು ತನ್ನ ಕಂಠದಿಂದ ತೆಗೆದು ಸತ್ರಾಜಿತನಿಗೆ ಕೊಟ್ಟು ಅದರ ಪ್ರಭಾವವನ್ನು ಹೇಳುತ್ತಾನೆ. ಇದು ದಿನಕ್ಕೆ 8 ಭಾರ ಬಂಗಾರವನ್ನು ಕೊಡುತ್ತದೆ. ಉತ್ತಮವಾದಂಥ ಈ ರತ್ನವನ್ನು ಆಚಾರವಂತನಾಗಿ ನೀನು ಯಾವಾಗ್ಯೂ ಧರಿಸತಕ್ಕದ್ದು. ಈ ರತ್ನವು ಅಶುಚಿವಂತನನ್ನು ಕೂಡಲೇ ನಾಶ ಮಾಡುತ್ತದೆ ಎಂದು ಹೇಳಿ ತೇಜೋರಾಶಿಯಾದ ಸೂರ್ಯನು ಅಂತರ್ಧಾನನಾದನು. ಸತ್ರಾಜಿತನು ಸೂರ್ಯನಿಂದ ಕೊಡಲ್ಪಟ್ಟ ಕಂಠಮಾಲೆಯಿಂದ ಪ್ರಕಾಶಿತನಾಗಿ ಶ್ರೀಕೃಷ್ಣನು ವಾಸಿಸುತ್ತಿದ್ದ ದ್ವಾರಕಾಪುರವನ್ನು ಉತ್ಸಾಹದಿಂದ ಪ್ರವೇಶಿಸಿದನು. ಆತನು ಬರತಕ್ಕ ಆ ಪ್ರಭೆಯನ್ನು ನಿರೀಕ್ಷಿಸಿ ಜನರು, ಈತನು ಸೂರ್ಯನೇ, ನೋಡತಕ್ಕವರ ನೇತ್ರಗಳನ್ನು ತನ್ನ ಬೆಳಕಿನಿಂದ ಮುಚ್ಚುತ್ತಾ ಶ್ರೀಕೃಷ್ಣನನ್ನು ನೋಡುವುದಕ್ಕೋಸ್ಕರವಾಗಿ ಬಂದಂತಿದೆ, ಏನೂ ಸಂಶಯವಿಲ್ಲ ಎಂದು ಅನ್ನುತ್ತಿರುವಷ್ಟರಲ್ಲಿ ಸತ್ರಾಜಿತನು ಸಮೀಪಕ್ಕೆ ಬರುತ್ತಲೇ, ಈತನು ಸೂರ್ಯನಲ್ಲ, ಸೂರ್ಯನಿಂದ ಅನುಗ್ರಹಿತವಾದ ಪದಕವನ್ನು ಧರಿಸಿರುವ ಸತ್ರಾಜಿತನು ಎಂದರು. ಎಲ್ಲರೂ ಆ ಮಹಾರತ್ನದ ಮೇಲೆ ಆಸೆಪಟ್ಟರು. ಶ್ರೇಷ್ಠವಾದ ಸ್ಯಮಂತಕವು ಎಲ್ಲರಿಗೂ ಲಭ್ಯವೇ? ಎಂದಿಗೂ ಇಲ್ಲ. ಸತ್ರಾಜಿತನು, ಈ ಪದಕವು ತನ್ನ ಕಂಠದಲ್ಲಿದ್ದರೆ ಶ್ರೀಕೃಷ್ಣನು ಕೇಳುವನು ಎಂಬ ಭಯದಿಂದ ತನ್ನ ತಮ್ಮನಾದ ಪ್ರಸೇನನಿಗೆ ಆಚಾರವಂತನಾಗಿ ನೀನು ಇದನ್ನು ಧರಿಸಿಕೊಂಡಿರು ಎಂದು ಹೇಳಿ ಸಮಂತಕ ಮಣಿಯನ್ನು ಕೊಟ್ಟನು. ಒಂದು ದಿನ
ಆತನು ಈ ಮಣಿಯನ್ನು ಧರಿಸಿಕೊಂಡು ಮೃಗವಿಹಾರಕ್ಕಾಗಿ ಶ್ರೀಕೃಷ್ಣನೊಡನೆ ಸೇರಿ ಹೊರಟನು. ಅಶ್ವವನ್ನೇರಿದ ಕಾರಣದಿಂದ ಪ್ರಸೇನನು ಅಶುಚಿಯಾದನು. ಶ್ರೀಕೃಷ್ಣನ ಪರಿವಾರದಿಂದ ಬೇರೆಯಾದ ಪ್ರಸೇನನು ಒಬ್ಬನೇ ಅಶ್ವಾರೂಢನಾಗಿ ಹೋಗುತ್ತಿರಲು ಒಂದಾನೊಂದು ಸಿಂಹವು ಪ್ರಸೇನನನ್ನು ಸಂಹಾರ ಮಾಡಿ ಅವನ ಕಂಠ ಪ್ರದೇಶದಲ್ಲಿ ಶೋಭಿಸುತ್ತಿದ್ದ ಸಮಂತಕ ಮಣಿಯನ್ನು ತೆಗೆದುಕೊಂಡಿತು. ಆಮೇಲೆ ಜಾಂಬವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋಗಿ ತನ್ನ ಮಗಳಾದ ಜಾಂಬವತಿ ಕೈಗೆ ಕೊಡಲು ಆಕೆಯು ಅದನ್ನು ಮಗುವಿನ ತೊಟ್ಟಿಲಿನ ಮೇಲೆ ಅಲಂಕಾರಾರ್ಥವಾಗಿ ಕಟ್ಟಿದಳು. ಇತ್ತ ಅರಣ್ಯದಲ್ಲಿ ಶ್ರೀಕೃಷ್ಣನು ಪ್ರಸೇನನು ಹಿಂದಿರುಗಿ ಬಾರದಿದ್ದರಿಂದ ವ್ಯಾಕಲನಾಗಿ ತನ್ನ ಸೈನ್ಯ ಸಹಿತ ನಗರವನ್ನು ಸೇರಿದನು. ಒಂದೆರಡು ದಿನಗಳಾದ ತರುವಾಯ ಪ್ರಸೇನನು ಬಾರದೇ ಇದ್ದುದರಿಂದ ಶ್ರೀಕೃಷ್ಣನೇ ಆ ಸಮಂತಕ ರತ್ನದ ಆಸೆಯಿಂದ ಪ್ರಸೇನನನ್ನು ಕೊಂದಿರಬೇಕು. ಮಣಿಯ ಆಸೆಯಿಂದ ಈ ಪಾಪಿಯು ಬಂಧುವನ್ನೂ ಸಹ ಕೊಂದನಲ್ಲ ಎಂದು ದ್ವಾರಕಾ ನಗರದಲ್ಲಿರುವ ಸರ್ವರು ಈ ಮಾತನ್ನು ಆಡುತ್ತಾ ಇರಲು ಅದನ್ನು ಸಹಿಸಲಾರದೆ ವ್ಯರ್ಥವಾಗಿ ತನ್ನ ಮೇಲೆ ಹೊರಿಸಿದ ಅಪವಾದವನ್ನು ನೊಂದುಕೊಂಡ ಶ್ರೀಕೃಷ್ಣನು ಸತ್ರಾಜಿತನನ್ನು ಮತ್ತು ಕೆಲವು ಆಪ್ತರನ್ನು ಕರೆದುಕೊಂಡು ಪ್ರಸೇನನನ್ನು ಹುಡುಕುವುದಕ್ಕೋಸ್ಕರ ದ್ವಾರಕೆಯನ್ನು ಬಿಟ್ಟು ಅರಣ್ಯಕ್ಕೆ ಹೋದನು. ಅರಣ್ಯದಲ್ಲಿ ಸಿಂಹದಿಂದ ಹತನಾಗಿ ಬಿದ್ದಿದ್ದ ಪ್ರಸೇನನನ್ನು ಆತನ ಅಶ್ವವನ್ನು ನೋಡಿದರು. ಆಮೇಲೆ ಮುಂದೆ ಹೋಗಲು ಸಿಂಹದ ಹೆಜ್ಜೆಗಳು ಕಾಣಿಸಿದವು. ಸಿಂಹದ ಹೆಜ್ಜೆ ಗುರುತನ್ನೇ ಹಿಡಿದು ಮುಂದೆ ಹೋಗಿ ಸಿಂಹವನ್ನು ಕೊಂದ ಒಂದು ಕರಡಿಯ ಹೆಜ್ಜೆ ಕಾಣಿಸಲು ಆ ಗುರುತಿನಿಂದ ಅರಣ್ಯದಲ್ಲಿ ಒಂದು ದೊಡ್ಡ ಗುಹೆಯನ್ನು ಕಂಡನು. ಆ ಗುಹೆಯು ಅಂಧಕಾರಮಯವಾದ್ದರಿಂದ ಎಲ್ಲರನ್ನೂ ಹೊರಗಡೆ ನಿಲ್ಲಿಸಿ ಶ್ರೀಕೃಷ್ಣ ದೇವನು ತನ್ನ ತೇಜಸ್ಸಿನಿಂದ ಒಳಹೊಕ್ಕು 100 ಗಾವದ ದೂರ ಹೋಗಿ ಮುಂದುಗಡೆ ತನ್ನ ರತ್ನ ಖಚಿತವಾದ ಅರಮನೆಯನ್ನು ಕಂಡನು. ಅದರಲ್ಲಿ ತೊಟ್ಟಿಲೊಳಗೆ ಮಲಗಿದ್ದ ಅಪರಿಮಿತ ಕಾಂತಿಯುಳ್ಳ ಜಾಂಬವಂತನ ಮಗುವನ್ನು ಕಂಡನು. ಆ ತೊಟ್ಟಿಲಿಗೆ ಕಟ್ಟಿರತಕ್ಕ ಸಮಂತಕ ರತ್ನವನ್ನು ನೋಡಿದನು. ಪುಂಡರೀಕಾಕ್ಷನಾದ ಶ್ರೀಕೃಷ್ಣನು ರೂಪ ಯೌವನಗಳಿಂದ ಕಂಗೊಳಿಸುವ ಕನ್ಯೆಯಾದ ಜಾಂಬವಂತನ ಮಗಳನ್ನು ನೋಡಿದನು. ಕಮಲದಂತೆ ವಿಶಾಲವಾದ ಕಣ್ಣುಗಳುಳ್ಳ ಶ್ರೀಹರಿಯು ತೊಟ್ಟಿಲನ್ನು ತೂಗುವ ನಗುಮುಖದ ಸುಂದರಿಯನ್ನು ನೋಡಿ ಆಶ್ಚರ್ಯಭರಿತನಾದನು. ಆಗ ತೊಟ್ಟಿಲನ್ನು ತೂಗುತ್ತಾ ಆ ಬಾಲೆಯು ಸಿಂಹವು ಪ್ರಸೇನನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗುವುದನ್ನು ಜಾಂಬುವಂತನು ನೋಡಿ ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತಂದಿದ್ದಾನೆ. ಎಲೆ ಮಗುವೆ, ಅಳಬೇಡ, ಈ ಮಣಿಯು ನಿನ್ನದು, ಇದನ್ನು ನೋಡಿಕೊಂಡಿರು, ರೋದನ ಮಾಡಬೇಡ ಎಂದು ಹೇಳುತ್ತಾ ತೊಟ್ಟಿಲನ್ನು ತೂಗುತ್ತಿದ್ದಳು. ಶ್ರೀಕೃಷ್ಣನ ದರ್ಶನದಿಂದಲೇ ಮನ್ಮಥ ಬಾಧೆಗೆ ಒಳಗಾಗಿ ತಪ್ಪಿಸುತ್ತಿರುವ ಜಾಂಬವತಿಯು ಪುಂಡರೀಕಾಕ್ಷನಾದ ಶ್ರೀಕೃಷ್ಣನನ್ನು ಕೊರೆದು, ಹೊರಟು ಹೋಗು, ಇಲ್ಲಿ ನಿಲ್ಲಲಾಗದು, ಈ ರತ್ನವು ನಿನಗೆ ಬೇಕಾಗಿದ್ದರೆ ಜಾಂಬವಂತನು ನಿದ್ರೆಯಿಂದ ಏಳುವುದರೊಳಗಾಗಿ ತೆಗೆದುಕೊಂಡು ಬೇಗನೆ ಹೋಗು ಎಂದು ಮೆಲ್ಲಗೆ ಹೇಳಲು ಆ ಬಾಲೆಯ ಮಾತನ್ನು ಕೇಳಿ ಸ್ವಾಮಿಯು ಮುಗುಳ್ನಗೆಯಿಂದ ಗಟ್ಟಿಯಾಗಿ ಧ್ವನಿಯಾಗುವಂತೆ ತನ್ನ ಪಾಂಚಜನ್ಯವನ್ನು ಓದಿದನು. ಆ ಮಹಾಧ್ವನಿಯಿಂದ ಎಚ್ಚೆತ್ತ ಜಾಂಬವಂತನಿಗೂ ಶ್ರೀಕೃಷ್ಣನಿಗೂ ಯುದ್ಧವು ಪ್ರಾಪ್ತವಾಯಿತು. ಬಿಲದ್ವಾರದಲ್ಲಿರತಕ್ಕ ಜನರು 7 ದಿನ ಪರ್ಯಂತವೂ ಶ್ರೀಕೃಷ್ಣನು ಬಿಲದಿಂದ ಹೊರಬಾರದಿರುವುದನ್ನು ಕಂಡು ಶೋಕಾರ್ತರಾಗಿ ದ್ವಾರಕೆಗೆ ಹಿಂತಿರುಗಿ ಬಂದು ಶ್ರೀಕೃಷ್ಣನು ಮೃತನಾದನೆಂದು ಹೇಳಲು ಅದನ್ನು ಕೇಳಿ ಯಾದವರು ಮಾಡಬೇಕಾದ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಮಾಡಿದರು. ಇತ್ತ ಗುಹೆಯಲ್ಲಿ ಶ್ರೀಕೃಷ್ಣ ಜಾಂಬವಂತ ಇಬ್ಬರು 21 ದಿನ ಪರ್ಯಂತ ಯುದ್ಧವು ಜರುಗಿತು. ಅಮಿತ ಪರಾಕ್ರಮಿ ಭೂಲೋಕ ವೀರನಾದ ಜಾಂಬವಂತನು ರಣದಲ್ಲಿ ಬಳಲಿದನು. ಶ್ರೀಕೃಷ್ಣನ ಪರಾಕ್ರಮವು ಹೆಚ್ಚಾಗಲು ಜಾಂಬವಂತನು ತ್ರೇತಾಯುಗದಲ್ಲಿ ಶ್ರೀರಾಮ ಪರಾಕ್ರಮವನ್ನು ಸ್ಮರಿಸಿ ಈ ರೀತಿ ಸ್ತುತಿಸಿದನು. ಯಕ್ಷ ರಾಕ್ಷಸರಿಂದಲೂ ದೇವತೆಗಳಿಂದಲೂ ಅಜೇಯನಾಗಿರತಕ್ಕ ನಾನು ನಿನ್ನಿಂದ ಪರಾಜಿತನಾಗಿ, ನೀನು ನಿಶ್ಚಯವಾಗಿಯೂ ದೇವಶ್ರೇಷ್ಠನು, ನೀನು ವಿಷ್ಣುವಲ್ಲದಿದ್ದರೆ ಇಂತಹ ಶೌರ್ಯವು ಇರಲಾರದು ಎಂದು ಜಾಂಬವಂತನು ಸ್ತುತಿಸಲು ಸುಪ್ರೀತನಾದ ಶ್ರೀಕೃಷ್ಣನು ತನ್ನ ರಾಮಾವತಾರವನ್ನು ಅವನಿಗೆ ದರ್ಶನ ಮಾಡಿಸಿದನು. ಶ್ರೀರಾಮ ದರ್ಶನದಿಂದ ಪುಳುಕಿತನಾದ ಜಾಂಬವಂತನು ಗೋವಿಂದನಿಗೆ ತಾನು ತಂದಿದ್ದ ಮಣಿಯನ್ನು ಸಮರ್ಪಿಸಿದನು. ಅದೇ ಮುಹೂರ್ತದಲ್ಲಿಯೇ ಈ ಕನ್ಯಾಮಣಿಯಾದ ಜಾಂಬವತಿಯನ್ನು ಭಾರ್ಯಾರ್ಥವಾಗಿ ಸ್ವೀಕರಿಸಬೇಕೆಂದು ಒಪ್ಪಿಸಿ
ವಿವಾಹ ಮಹೋತ್ಸವವನ್ನು ನೆರವೇರಿಸಿದನು. ಶ್ರೀಕೃಷ್ಣನು ಆ ಕಾಂತಾಮಣಿಗೆ ಕಾಂತನಾಗಿ ಮಣಿ ಸಹಿತನಾಗಿ ರಣವನ್ನೇರಿ ದ್ವಾರಕಾ ನಗರವನ್ನು ಪ್ರವೇಶಿಸಿ ಸಮಸ್ತ ಯಾದವರಿಗೆ ಈ ವೃತ್ತಾಂತವೆಲ್ಲವನ್ನು ಹೇಳಿ ಸತ್ರಾಜಿತನನ್ನು ಕರೆಯಿಸಿ ಆ ರತ್ನವನ್ನಿತ್ತನು. ಈ ರೀತಿಯಲ್ಲಿ ಶ್ರೀಕೃಷ್ಣನು ತನಗೆ ಬಂದಿದ್ದ ಅಪನಿಂದನೆಯನ್ನು ನಿವಾರಿಸಿಕೊಂಡನು. ಸತ್ಯಭಾಮ ವಿವಾಹ. ಸತ್ರಾಜಿತನು ಈ ಮಣಿಯನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಯೋಚಿಸಿ ಶ್ರೀಕೃಷ್ಣನು ಅಜೇಯನೆಂದು ನಿಶ್ಚಯಿಸಿ ವೃಥ ಅಪವಾದ ಹೊರಿಸಿದ್ದಕ್ಕೆ ಲಜ್ಜಿತನಾಗಿ ಈ ರತ್ನವನ್ನು ಮತ್ತು ತನ್ನ ಪುತ್ರಿಯಾದ ಗುಣಾಢ್ಯಳಾದ ಸತ್ಯಭಾಮಾ ದೇವಿಯನ್ನು ಮಂತ್ರೋದ್ಧಾರ ಪುರಸ್ಸದಿಂದ ಕೊಟ್ಟು ಎಲ್ಲರೂ ಒಪ್ಪುವಂತೆ ವೈಭವದಿಂದ ವಿವಾಹ ಮಾಡಿದನು. ಕೆಲವು ದಿನದ ಮೇಲೆ ಶತಧನ್ವ, ಅಕ್ರೂರ ಮುಂತಾದವರು ಸತ್ರಾಜಿತನಲ್ಲಿ ಇದ್ದ ಮಾಣಿಕ್ಯದ ಮಹತ್ವವನ್ನು ತಿಳಿದು ಅವನೊಡನೆ ವೈರವನ್ನು ಬೆಳೆಸಿದರು. ಪಾಂಡವರನ್ನು ನೋಡಲಿಕ್ಕೆ ಶ್ರೀಕೃಷ್ಣನು ಹೋಗಿದ್ದಾಗ ಅದೇ ಸಮಯದಲ್ಲಿ ಸತ್ರಾಜಿತನನ್ನು ಶತಧನ್ವನು ಸಂಹಾರ ಮಾಡಿ ಸತ್ಯಭಾಮಿಯಲ್ಲಿದ್ದ ಆ ರತ್ನವನ್ನು ತೆಗೆದುಕೊಂಡು ಹೋದನು. ಸತ್ಯಭಾಮಾ ದೇವಿಯು ಶತಧನ್ವನ ಕ್ರೂರ ಕಾರ್ಯವನ್ನು ಶ್ರೀಕೃಷ್ಣನಿಗೆ ತಿಳಿಸಿದಳು. ಶ್ರೀಕೃಷ್ಣನು ದುಷ್ಟ ನಿಗ್ರಹಕ್ಕಾಗಿ ಅಂತರಂಗದಲ್ಲಿ ಸಂತುಷ್ಟನಾಗಿ ಹೊರಗೆ ಕೋಪವುಳ್ಳ ಕಪಟ ನಾಟಕವಾಡಿ ಅಣ್ಣನನ್ನು ಕುರಿತು, ಓ ಬಲರಾಮನೇ, ಬಂಧುವಾದ ಶತಧನ್ವನು ಸತ್ಯಭಾಮಿಯಲ್ಲಿದ್ದ ಆ ಸಮಂತಕ ಮಣಿಯನ್ನು ತೆಗೆದುಕೊಂಡು ಹೋದನಂತೆ. ದುರಾಚಾರಿಯಾದ ಇವನನ್ನು ಕೊಂದು ಮಣಿಯನ್ನು ತರೋಣ, ಸಹಾಯಕ್ಕಾಗಿ ಬರಬೇಕೆಂದು ಬಲರಾಮನನ್ನು ಕರೆದುಕೊಂಡು ಯುದ್ಧಕ್ಕಾಗಿ ಹೊರಟನು. ಈ ವರ್ತಮಾನವನ್ನು ಕೇಳಿ ಶತಧನ್ವನು ಆ ಮಣಿಯನ್ನು ಅಕ್ರೂರನ ಹಸ್ತದಲ್ಲಿರಿಸಿ ಇದು ನಿನ್ನಲ್ಲೇ ಇರಲಿ ಎಂದು ಹೇಳಿ ಅಶ್ವವನ್ನೇರಿ ದಕ್ಷಿಣ ದಿಕ್ಕಿಗೆ ಹೊರಟನು. ಆ ಸಮಯದಲ್ಲಿ ರಥದ ಮೇಲೆ ಬರುತ್ತಲಿರುವ ರಾಮಕೃಷ್ಣರು ಅವನನ್ನು ಹಿಂದಟ್ಟಿ ಹೋದರು. ಅಶ್ವವು 100 ಗಾವುದ ಓಡಿ ಬಸವಳಿದು ಬಿದ್ದು ಮೃತವಾಯಿತು. ಶತಧನ್ವನು ಇವರ ಭೀತಿಯಿಂದ ಓಡುತ್ತಿರಲು ಕೃಷ್ಣನು ರಥದಿಂದಿಳಿದು ಅವನನ್ನು ಕೊಂದನು. ಅವನನ್ನು ಶೋಧಿಸಿದರೂ ಮಣಿಯು ಅವನಲ್ಲಿ ಇಲ್ಲವೆಂದು ಕೃಷ್ಣನು ಬಂದು ಅಣ್ಣನಿಗೆ ಹೇಳಿದನು. ಆ ಮಾತನ್ನು ಕೇಳಿ ಬಲರಾಮನು ಹೇಳುತ್ತಾನೆ, ಕೃಷ್ಣನೇ, ನೀನು ಕಪಟಿಯು, ಲೋಭವಂತನು. ಆ ಮಣಿಗೋಸ್ಕರವಾಗಿ ಯಾವ ಬಂಧುಗಳನ್ನಾಗಲಿ ನೀನು ಕೊಲ್ಲುತ್ತಿ. ನಿನಗೆ ಇದು ಯುಕ್ತವಲ್ಲ. ನೀನು ಬಂಧುವೆಂದು ಯಾರು ತಾನೇ ಆಶ್ರಯಿಸುವರು ಎನ್ನಲು ಶ್ರೀಕೃಷ್ಣನು ಬಲರಾಮನನ್ನು ಅನೇಕ ಪ್ರಮಾಣಗಳಿಂದ ಸಮಾಧಾನಗೊಳಿಸಿದನು. ಬಲರಾಮನು ಶ್ರೀಕೃಷ್ಣನ ವರ್ತನೆಯಿಂದ ಅಸಂತುಷ್ಟನಾಗಿ ವಿದರ್ಭ ದೇಶಕ್ಕೆ ಹೋಗಲು ಶ್ರೀಕೃಷ್ಣನು ರಥಾರೂಢನಾಗಿ ದ್ವಾರಕೆಗೆ ಬಂದನು. ನಗರಕ್ಕೆ ಬಂದ ನಂತರ ಜನಗಳು ಬಲರಾಮನನ್ನು ಶ್ರೀಕೃಷ್ಣನು ಮಣಿಗೋಸ್ಕರ ಎಲ್ಲಿಯೋ ಹೊರಡಿಸಿಬಿಟ್ಟನು. ಹೊನ್ನು ಹೆಣ್ಣುಗಳ ಮೇಲೆ ಆಸೆ ಇದ್ದರೆ ಬಂಧುಬೇಕೆ ಬಳಗಬೇಕೆ ಎಂದು ಶ್ರೀಕೃಷ್ಣನನ್ನು ದೂರುತ್ತಿದ್ದರು. ಪುರ ಜನರ ಈ ಮಾತುಗಳನ್ನು ಜಗತ್ಪತಿಯಾದ ಶ್ರೀಕೃಷ್ಣನು ಕೇಳಿ ಅಪರಾಧಿಯಂತೆ ಬಾಡಿದ ಮುಖವುಳ್ಳವನಾಗಿ ನಿಸ್ತೇಜನಾಗಿ ವೃಥ ಅಪವಾದದಿಂದ ಯೋಚಿಸುತ್ತಿದ್ದನು. ಇತ್ತ ಅಕ್ರೂರನಾದರೂ ತೀರ್ಥಯಾತ್ರಾ ನೆಪದಿಂದ ದ್ವಾರಕೆಯನ್ನು ಬಿಟ್ಟು ಕಾಶಿಯನ್ನು ಸೇರಿ ಆ ಮಣಿಯಿಂದ ಲಭ್ಯವಾದ ಕನಕದಿಂದ ಅನೇಕ ಯಜ್ಞಗಳನ್ನು ಮಾಡುತ್ತಾ ಸುಖದಿಂದಿದ್ದನು. ಅಕ್ರೂರನು ಬುದ್ಧಿಶಾಲಿಯಾದ್ದರಿಂದ ಸಂತೋಷ ಪಡೆದು ಆ ದ್ರವ್ಯದಿಂದಲೇ ದೇವಸ್ಥಾನ, ಪಟ್ಟಣವೇ ಮೊದಲಾದವುಗಳನ್ನು ಕಟ್ಟಿಸಿದನು. ಮಣಿ ಪ್ರಭಾವದಿಂದ ದುರ್ಭಿಕ್ಷ, ಈತಿಬಾದಿ ರೋಗಾದಿಗಳು ಅಲ್ಲಿ ಇರಲಿಲ್ಲ. ಆಚಾರವಂತನಾದ್ದರಿಂದ ಮಣಿಯನ್ನು ಇಟ್ಟುಕೊಂಡು ಅಕ್ರೂರನು ನಗರಕ್ಕೆ ಬಂದು ಸೇರಿದನು. ಮನುಷ್ಯಾವತಾರವನ್ನು ಹೊಂದಿದ ಶ್ರೀಕೃಷ್ಣನು ಎಲ್ಲವನ್ನೂ ತಿಳಿದಿದ್ದಾಗ್ಯೂ ಲೋಕದಲ್ಲಿ ಅಜ್ಞಾನವಂತನು ಜ್ಞಾನವನ್ನು ತಿಳಿಯದೆ ಮಾಯಾಬದ್ಧನಾಗಿ ಹೇಗಿರುವನೋ ಹಾಗೆಯೇ ಸ್ವಾಮಿಯು ಅಜ್ಞಾನವನ್ನು ಆಶ್ರಯಿಸಿದನು. ಇದರಿಂದ ಬಂಧುಗಳಲ್ಲಿ ವೈರವು ತನಗೆ ಹುಟ್ಟಿತು. ವ್ಯರ್ಥವಾಗಿ ಇನ್ನೊಂದು ಅಪವಾದವನ್ನು ಸಹಿಸಬೇಕಾಯಿತಲ್ಲ, ಏನು ಮಾಡಲಿ ಎಂದು ಚಿಂತಾಕ್ರಾಂತನಾಗಿ ಶ್ರೀಕೃಷ್ಣನು ಅರಮನೆಯಲ್ಲಿ ಇರುವಾಗ ತ್ರಿಲೋಕಗಾಮಿಯಾದ ನಾರದರು ಬಂದರು. ಶ್ರೀಕೃಷ್ಣನು ನಾರದನನ್ನು ಪೂಜಿಸಿ ಆಸನಾದಿಪಾದ್ಯಗಳನ್ನು ಕೊಡಲು ಸುಖಾಸೀನರಾದ ನಾರದರು, ಎಲೈ ಕೃಷ್ಣನೇ, ನಿನಗೆ ಬಂದಿರತಕ್ಕ ಅಪವಾದದ ಕಾರಣವನ್ನು ನಾನು ಬಲ್ಲೆನು. ಭಾದ್ರಪದ ಮಾಸದಲ್ಲಿ ನಿನ್ನಿಂದ ಶುಕ್ಲಪಕ್ಷ ಚತುರ್ಥಿಯ ದಿನ ದರ್ಶನವು ಚಂದ್ರ ದರ್ಶನವು ಮಾಡಲ್ಪಟ್ಟಿತು. ಆದ್ದರಿಂದ ನೀನು ಇಂತಹ ಅಪವಾದಕ್ಕೆ ಒಳಗಾಗಿರುವೆ ಎನ್ನಲು ಶ್ರೀಕೃಷ್ಣನು, ನಾರದರೆ, ಚಂದ್ರ ದರ್ಶನದಿಂದ ಯಾವ ದೋಷವೂ ಉಂಟಾಗುವುದೋ ಅದನ್ನು ನನಗೆ ವಿಸ್ತಾರವಾಗಿ ಹೇಳಿ. ಯಾತಕ್ಕೋಸ್ಕರವಾಗಿ ಬಿದಿಗೆಯಲ್ಲಿ ಚಂದ್ರನನ್ನು ದರ್ಶನ ಮಾಡುತ್ತಾರೆ ಅದನ್ನು ವಿಸ್ತಾರವಾಗಿ ತಿಳಿಸಬೇಕು ಎನ್ನಲು ನಾರದ ಮಹರ್ಷಿಗಳು ಹೇಳುತ್ತಾರೆ. ಚಂದ್ರನು ರೂಪವಂತನೆಂದು ಗರ್ವದಿಂದ ಮರೆಯುತ್ತಲಿದ್ದನು.
ಅದನ್ನು ವಿನಾಯಕನು ನೋಡಿ ಚಂದ್ರನನ್ನು ಶಪಿಸಿದನು. ಆ ಶಾಪದ ದೆಸೆಯಿಂದ ಭಾದ್ರಪದ ಶುದ್ಧ ಚೌತಿಯ ದಿನ ಯಾರು ಚಂದ್ರ ದರ್ಶನ ಮಾಡುವರೋ ಅವರು ವ್ಯರ್ಥವಾಗಿ ಅಪನಿಂದನೆಗೆ ಒಳಗಾಗುವರು ಎಂದು ನಾರದರು ಹೇಳಿದರು. ಎಲೇ ನಾರದರೆ, ಯಾತಕ್ಕೋಸ್ಕರವಾಗಿ ಚಂದ್ರನಿಗೆ ವಿಘ್ನೇಶ್ವರನು ಶಾಪ ಕೊಟ್ಟನೋ ಆ ಉಪಾಖ್ಯಾನವನ್ನು ನನಗೆ ತಿಳಿಸಬೇಕೆಂದು ಶ್ರೀಕೃಷ್ಣನು ಕೇಳಿದನು. ನಾರದರು ಹೇಳುತ್ತಾರೆ, ಪೂರ್ವದಲ್ಲಿ ಜಗತ್ಪತಿಯಾದ ಸಾಂಬ ಸದಾಶಿವನು ವಿನಾಯಕನನ್ನು ಪ್ರಥಮ ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಬೇಕೆಂದು ಪ್ರಯತ್ನಿಸಿದಾಗ ಬ್ರಹ್ಮ ಮೊದಲಾದ ದೇವರುಗಳು ಸೇರಿದ್ದರು. ಅಣಿಮ, ಮಹಿಮ, ಗಿರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಈ ಅಷ್ಟಸಿದ್ಧಿಗಳನ್ನು ಕೊಟ್ಟು ಗಣೇಶನಿಗೆ ವಿವಾಹ ಮಹೋತ್ಸವವು ನಡೆಯಿತು. ಬ್ರಹ್ಮದೇವರು ಸ್ತುತಿಸುತ್ತಾರೆ, ಗಜಮುಖನೇ, ಪ್ರಮತಾಧಿಪನೇ, ಲಂಬೋದರನೇ, ವಿಘ್ನರಾಜನೇ, ನಿನಗೆ ಮೋದಕಗಳಿಂದ ನಿವೇದನೆಯೋ ಮಾಡಿ ಯಾರ್ಯಾರು ಪೂಜಿಸುತ್ತಾರೆಯೋ ಅವರುಗಳಿಗೆ ನೀನು ಪ್ರಸನ್ನನಾಗಿ ಅವರ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸುವುದರಲ್ಲಿ ಸಂದೇಹವಿಲ್ಲ. ಈ ಗಣಪತಿಯನ್ನು ಪೂಜಿಸದಿದ್ದರೆ ಸುರಾಸುರರಾಗಲಿ ಕಾರ್ಯವನ್ನು ಇಚ್ಛಿಸಿದರೆ ಆಗಲಾರದು. ಕಲ್ಪಕೋಟಿ ಶತಗಳಾದ್ಯೂ ಕಾರ್ಯಗಳು ಆಗುವುದಿಲ್ಲ. ಎಲೆ ಗಣಪತಿಯೇ, ನಿನ್ನನ್ನು ಭಕ್ತಿಯಿಂದ ಪೂಜಿಸಿ ವಿಷ್ಣುವು ಪಾಲನೆಯನ್ನು ಮಾಡುತ್ತಾನೆ. ನಿನ್ನನ್ನು ಪೂಜಿಸಿ ರುದ್ರನು ಸಂಹಾರವನ್ನು ಮಾಡುತ್ತಾನೆ. ನಿನ್ನನ್ನು ಆರಾಧಿಸಿ ನಾನು ಸೃಷ್ಟಿಸುತ್ತೇನೆ. ಹೀಗೆ ಸ್ತುತಿಸಲ್ಪಟ್ಟ ವಿನಾಯಕನನ್ನು ಬ್ರಹ್ಮನನ್ನು ಕುರಿತು ಹೇಳುತ್ತಾನೆ. ನಿನ್ನ ಮನಸ್ಸಿನಲ್ಲಿ ಏನು ಇದೆಯೋ ಆ ವರವನ್ನು ಬೇಡು, ನಾನು ಕೊಡುತ್ತೇನೆ ಎಂದು ಹೇಳಿದನು. ಓ ಪ್ರಭುವೆ, ನಾನು ಮಾಡತಕ್ಕ ಸೃಷ್ಟಿಕರ್ಮವು ನಿರ್ವಿಘ್ನದಿಂದ ನಡೆಸಿಕೊಂಡು ಬರುವಂತೆ ಅನುಗ್ರಹಿಸಬೇಕೆಂದು ಬ್ರಹ್ಮನು ವರವನ್ನು ಬೇಡಲು ಹಾಗೆಯೇ ಆಗಲೆಂದು ಆ ವಿನಾಯಕನು ತನ್ನ ಸೊಂಡಿಲಿನಿಂದ ಕಡವನ್ನು ಸ್ವೀಕರಿಸಿದನು. ಅನಂತರ ಸಿದ್ಧಿ ಬುದ್ಧಿಗಳೆಂಬ ಪತ್ನಿ ಸಮೇತರಾಗಿ ಗಣಪತಿಯು ಸಪ್ತಲೋಕಗಳನ್ನು ಸಂಚರಿಸಬೇಕೆಂದು ಸ್ವೇಚ್ಛಾವಿಹಾರವಾಗಿ ಮೆಲ್ಲನೆ ಗಗನದಲ್ಲಿ ಮೂಷಿಕ ವಾಹನವನ್ನೇರಿ ಸಂಚರಿಸುತ್ತಿದ್ದನು. ಹಾಗೆಯೇ ಚಂದ್ರಲೋಕವನ್ನು ಸೇರಿ ಸಂಚಾರ ಮಾಡುತ್ತಲಿರುವ ಗಣನಾಯಕನನ್ನು ಮದಾನ್ವಿತನಾದ ಚಂದ್ರನು ಅಪಹಾಸ್ಯ ಮಾಡಿದನು. ಕೋಪದಿಂದ ಕೆಂಪಾದ ಕಣ್ಣುಗಳುಳ್ಳ ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟನು. ನೋಡಲಿಕ್ಕೆ ಸೌಂದರ್ಯಶಾಲಿ ಎಂಬ ಗರ್ವದಿಂದ ಮರೆಯುತ್ತಿರುವ ನೀನು ತಕ್ಕ ಫಲವನ್ನು ಬೇಗನೆ ಹೊಂದುತ್ತಿ. ಇಂದು ಮೊದಲುಗೊಂಡು ಮೃಗಲಾಂಛನನಾದ ನಿನ್ನನ್ನು ಯಾರು ಚತುರ್ಥಿಯ ದಿನ ನೋಡುತ್ತಾರೋ ಅವರುಗಳು ಅಪವಾದಕ್ಕೆ ಒಳಗಾಗುವರು. ಇದು ನಿಶ್ಚಯವು ಎನ್ನಲು ಚಂದ್ರನು ಇಂತಹ ಭಯಂಕರವಾದ ಶಾಪವನ್ನು ಕೇಳುತ್ತದೆ. ಬಾಡಿದ ಮುಖವುಳ್ಳವನಾಗಿ ಜಲವನ್ನು ಹೊಕ್ಕು ಬಿಳಿಯದಾದ ತಾವರೆಗಳಲ್ಲಿ ಅಡಗಿಕೊಂಡನು. ತರುವಾಯ ದೇವತೆಗಳು, ಗಂಧರ್ವರು, ಋಷಿಗಳು ಚಂದ್ರನನ್ನು ಕಾಣದೆ ದುಃಖದಿಂದ ಕೂಡಿದವರಾಗಿ ದೇವೇಂದ್ರನನ್ನು ಮುಂದಿಟ್ಟುಕೊಂಡು ಬ್ರಹ್ಮನ ಬಳಿಗೆ ಹೋಗಿ ಗಣಪತಿಯ ಮತ್ತು ಚಂದ್ರನ ಸಂಗತಿಯನ್ನು ಹೇಳಿದರು. ಆಗ ಬ್ರಹ್ಮನು, ಎಲೆ ದೇವತೆಗಳಿರ, ಗಣಪತಿಯಿಂದ ಕೊಡಲ್ಪಟ್ಟ ಶಾಪವನ್ನು ಹಿಂತಿರುಗಿಸಲಿಕ್ಕೆ ರುದ್ರನಿಂದಾಗಲಿ ವಿಷ್ಣುವಿನಿಂದಾಗಲಿ ನನ್ನಿಂದಾಗಲಿ ಎಂದಿಗೂ ಆಗಲಾರದು. ಆ ಗಣಪತಿಯನ್ನೇ ಶರಣಾಗತರಾಗಿ ಬೇಡಿಕೊಂಡಲ್ಲಿ ಆತನೇ ಶಾಪ ವಿಮೋಚನೆಯನ್ನು ಮಾಡುವುದರಲ್ಲಿ ಏನೇನೂ ಸಂಶಯವಿಲ್ಲ ಎನ್ನಲು ದೇವತೆಗಳು ಯಾವ ಉಪಾಯದಿಂದ ಗಣಪತಿ ನಮಗೆ ಪ್ರಸನ್ನನಾದನೋ ಸೃಷ್ಟಿಕರ್ತನಾದ ಬ್ರಹ್ಮನೇ ನಮಗೆ ಅದರ ವಿವರವನ್ನು ತಿಳಿಸಬೇಕೆಂದು ಕೇಳಲು ಬ್ರಹ್ಮನು ಹೇಳುತ್ತಾನೆ, ಎಲೆಯಸುರರೇ ಕೇಳಿರಿ, ಚತುರ್ಥಿಯ ದಿನದಲ್ಲಿ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು ಮತ್ತು ಕೃಷ್ಣ ಪಕ್ಷದಲ್ಲಿ ಅಂದರೆ ಪ್ರದೋಷ ಕಾಲದಲ್ಲಿ ಪೂಜೆಗೆ ಆರಂಭಿಸಿ ಚಂದ್ರೋದಯಕ್ಕೆ ಚಂದ್ರನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಅದನ್ನು ಸಂಕಷ್ಟಹರ ಗಣಪತಿ ವ್ರತವೆಂದು ಪ್ರಾಜ್ಞರು ಹೇಳುತ್ತಾರೆ. ಅತಿ ರಸಗಳಿಂದಲೂ ತುಪ್ಪದಿಂದ ಮಾಡಿದ ಕಡುಬುಗಳಿಂದಲೂ ಪಾಯಸ ಮೊದಲಾದವುಗಳಿಂದಲೂ ಶುಚಿರ್ಭೂತರಾಗಿ ನೈವೇದ್ಯವನ್ನು ಮಾಡಿ ಮೌನದಿಂದ ಭೋಜನವನ್ನು ಮಾಡಬೇಕು. ಸುವರ್ಣ ಗಣಪತಿಯನ್ನು ಮಾಡಿಸಿ ಆ ಪ್ರತಿಮೆಯನ್ನು ಲೋಭವಿಲ್ಲದೆ ತನ್ನ ಶಕ್ತ್ಯಾನುಸಾರ ದಕ್ಷಿಣೆಯೊಂದಿಗೆ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಎಂದು ಹೇಳಿದ ಬ್ರಹ್ಮನನ್ನು ಪುನಃ ಸ್ತುತಿಸಿ ದೇವತೆಗಳು ಚಂದ್ರನ ಸಮೀಪಕ್ಕೆ ಬಂದು ಬ್ರಹ್ಮನಿಂದ ಹೇಳಲ್ಪಟ್ಟ ಪೂಜಾ ವಿಧಿಯನ್ನು ತಿಳಿಸಿದರು. ಅವರು ಹೇಳಿದಂತೆ ಚಂದ್ರನು ಧ್ಯಾನವಾಹನಾದಿಗಳಿಂದ ಪೂಜಿಸಲು ಸಿದ್ಧಿ ವಿನಾಯಕನು ಆವಿರ್ಭವಿಸಿದನು. ಸುಪ್ರೀತನಾದ ಗಣಪತಿಯನ್ನು ನೋಡಿ ಸಂತುಷ್ಟ ಚಿತ್ತನಾದ ಚಂದ್ರನು, ನೀನೇ ಸರ್ವಕ್ಕೂ ಕಾರಣಭೂತನಾದ ದೇವರು, ನೀನು ಪ್ರಸನ್ನನಾಗಬೇಕು. ಹೇ ಜಗನ್ನಿವಾಸನೆ, ಲಂಬೋದರನೇ, ದೇವೇಶನೇ, ವಕ್ರತುಂಡನೇ, ಬ್ರಹ್ಮನಾರಾಯಣರಿಂದ ಪೂಜಿಸಲ್ಪಟ್ಟ ಸ್ವಾಮಿಯೇ, ಗರ್ಭದಿಂದ ನಾನು ತಿಳಿಯದೆ ಮಾಡಿದ ಅಪಹಾಸ್ಯವನ್ನು ಮನ್ನಿಸು. ನಿನ್ನನ್ನು ಪೂಜಿಸದೆ ಯಾವ ಕಾರ್ಯವನ್ನು ಯಾರು ಪ್ರಯತ್ನಪಟ್ಟರೂ ನಿರ್ವಿಘ್ನದಿಂದ ಅದನ್ನು ಸಾಧಿಸಲಾಗದು. ಈ ನಿನ್ನ ಪ್ರಭಾವವು ನಿನ್ನಿಂದ ಈಗ ತಿಳಿದೆನು. ನಿನ್ನನ್ನು ಯಾರು ಉದಾಸೀನ ಮಾಡುವರೋ ಅವರಿಗೆ ನರಕವಾಸ ಪ್ರಾಪ್ತಿಯಾಗುವುದು. ಕರುಣಾ ಸಮುದ್ರನೇ, ಲಂಬೋದರನೇ, ಮದದಿಂದಾಡಿದ ನನ್ನ ಹಾಸ್ಯವನ್ನು ಕ್ಷಮಿಸು ಎಂದು ಬೇಡಿಕೊಳ್ಳಲು
ಆಗ ಈ ಗಣಪತಿಯು ಸಂತೋಷಪಟ್ಟು ನೀನು ಬೇಡಿದ ವರವನ್ನು ಕೊಡುತ್ತೇನೆಂದು ಹೇಳಿದ ಗಣಪತಿಯನ್ನು ಬ್ರಹ್ಮ ಮೊದಲಾದವರು ಬಂದು ಸ್ತುತಿಸಿ ಚಂದ್ರನನ್ನು ಶಾಪದಿಂದ ವಿಮುಕ್ತನನ್ನಾಗಿ ಮಾಡಬೇಕೆಂದು ಕೇಳಿಕೊಳ್ಳಲು ಬ್ರಹ್ಮನ ಮಾತಿನಂತೆ ಗಣೇಶ ಸ್ವಾಮಿಯು ಚಂದ್ರನಿಗೆ ಶಾಪ ವಿಮೋಚನೆಯನ್ನು ಮಾಡಿದನು. ಶುಕ್ಲ ಪಕ್ಷದ ಚತುರ್ಥಿ ದಿನದಲ್ಲಿ ಯಾರು ಚಂದ್ರ ದರ್ಶನ ಮಾಡುತ್ತಾರೆಯೋ ಅವರು ಸಂವತ್ಸರದವರೆಗೂ ನಿರರ್ಥಕವಾಗಿ ಅಪವಾದಗಳನ್ನು ಹೊಂದುವುದರಲ್ಲಿ ಸಂಶಯವಿಲ್ಲ. ಭಾದ್ರಪದ ಶುಕ್ಲ ಬಿದಿಗೆಯಲ್ಲಿ ನಿನ್ನನ್ನು ಯಾರು ನೋಡುತ್ತಾರೆಯೋ ಅವರನ್ನು ಚತುರ್ಥಿ ದಿನ ದರ್ಶನದಿಂದ ಸಂಪ್ರಾಪ್ತವಾದ ದೋಷವು ಬಾಧಿಸಲಾರದು. ಅದಕ್ಕೋಸ್ಕರ ಅಂದು ಮೊದಲುಗೊಂಡು ಜನರು ಬಿದಿಗೆ ಚಂದ್ರನನ್ನು ದರ್ಶನ ಮಾಡಿ ಶ್ರದ್ಧೆಯಿಂದ ಮಾಡುತ್ತಾರೆ ಎನ್ನಲು ಚಂದ್ರನು ಗಣಪತಿಯನ್ನು ಕುರಿತು ನಿನಗೆ ಮುಖ್ಯವಾದ ಪೂಜೆಯನ್ನು ಮಾಡಬೇಕಾದರೆ ಯಾವ ದಿನ ಪ್ರಶಸ್ತ ಎಂದು ಕೇಳಲು ವಿನಾಯಕನು ಕೃಷ್ಣಪಕ್ಷ ಚತುರ್ಥಿಯಲ್ಲಿ ಗಣಪತಿಯನ್ನು ಪೂಜಿಸಿ ಕಡುಬುಗಳನ್ನು ಮಾಡಿ ನಿವೇದನ ಮಾಡಬೇಕು. ಶಕ್ತ್ಯಾನುಸಾರ ಗಣಪತಿಯನ್ನು ಚಿನ್ನವಿಲ್ಲದಿದ್ದರೆ ಬೆಳ್ಳಿಯಲ್ಲಾಗಲಿ, ಅದೂ ಇಲ್ಲದಿದ್ದರೆ ಮಣ್ಣಿನಿಂದಾಗಲಿ ಮಾಡಿಸಿ ಬ್ರಾಹ್ಮಣರಿಗೆ ಅದನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು. ಈ ರೀತಿ ಮಾಡಿದರೆ ಜನರಿಗೆ ಉಂಟಾದ ಸಂಕಷ್ಟಗಳನ್ನು ನಿವೃತ್ತಿ ಮಾಡುತ್ತೇನೆ ಮತ್ತು ಕಲಶವನ್ನು ಧಾನ್ಯದ ಮೇಲಿಟ್ಟು ಶಕ್ತ್ಯಾನುಸಾರ ಮಾಡಿದ ಪ್ರತಿಮೆಯನ್ನು 2 ವಸ್ತ್ರಗಳನ್ನು ಅದಕ್ಕೆ ಹೊದಿಸಿ ರಾತ್ರಿ ಕಡುಬುಗಳನ್ನು ಮಾಡಿಸಿ ನಿವೇದನೆಯನ್ನು ಮಾಡುತ್ತಾ 4 ಜಾಮದಲ್ಲಿಯೂ ಪೂಜೆಯನ್ನು ಜಾಗರಣೆಯನ್ನು ಮಾಡಬೇಕು. ಶುಚಿರ್ಭೂತರಾಗಿ ಕೆಂಪು ಬಟ್ಟೆಗಳನ್ನು ಇಟ್ಟುಕೊಂಡು ತನ್ನ ಸತಿಯಿಂದೊಳಗೂಡಿ ಬ್ರಹ್ಮಚರ್ಯ ವ್ರತದಿಂದ ಶಕ್ತ್ಯಾನುಸಾರ ಪ್ರತಿಮೆಯನ್ನು ರಚಿಸಿ ಶಿವಪ್ರಿಯ ಎಂದು ವಸ್ತ್ರವನ್ನು, ವಿನಾಯಕ ಎಂದು ಅಂಗವಸ್ತ್ರವನ್ನು, ಲಂಬೋದರ ಎಂದು ಗಂಧವನ್ನು, ಸಿದ್ಧಿವಿನಾಯಕನೇ ಎಂದು ಹೂವನ್ನು, ಗಜಮುಖ ಎಂದು ಧೂಪವನ್ನು, ಮೂಷಿಕ ವಾಹನನೇ ಎಂದು ದೀಪವನ್ನು, ವಿಘ್ನೇಶ್ವರ ಎಂದು ನೈವೇದ್ಯವನ್ನು, ಸರ್ವಪ್ರದಾಯನೇ ಎಂದು ಫಲವನ್ನು, ಕಾಮರೂಪಾಯ ಎಂದು ತಾಂಬೂಲವನ್ನು, ಧನದಾಯ ಎಂದು ದಕ್ಷಿಣವನ್ನು ಕೊಟ್ಟು ಪೂಜಿಸಬೇಕು. ಕಬ್ಬುಗಳಿಂದಲೂ ಕಡುಬುಗಳಿಂದಲೂ ಹೋಮವನ್ನು ಮಾಡಬೇಕು. ನಂತರ ಸರ್ವಸಿದ್ಧಿ ಪ್ರದಾಯಕನಾದ ವಿನಾಯಕನನ್ನು ದಾನ ಮಾಡಬೇಕು. ಈ ವಿಧವಾಗಿ ಗಣಪತಿಯನ್ನು ಪೂಜೆ ಮಾಡಬೇಕು. ಕಥಾಪಠಣ ನಂತರ ಬ್ರಾಹ್ಮಣ ಪೂಜೆಯನ್ನು ಮಾಡಿ ಈ ವಿಧಾನೋಪಚಾರಗಳಿಂದ ನೀನು ಸಂತುಷ್ಟಿ ಪಡೆದು ನನ್ನ ಕಾರ್ಯಗಳಿಗೆ ವಿಘ್ನ ಬಾರದ ಹಾಗೆ ಮಾಡಬೇಕೆಂದು ಕೇಳಿಕೊಳ್ಳಬೇಕು. ತನಗೆ ಬೇಕಾದ ಪುತ್ರ ಪೌತ್ರ ಮಹದೇಶ್ವರ್ಯ ಮೊದಲಾದವನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳಲು ಮತ್ತು ಗೋದಾನ, ಧಾನ್ಯದಾನ, ವಸ್ತ್ರದಾನ ಇತ್ಯಾದಿ ದಾನಗಳನ್ನು ಕೊಟ್ಟು ತಾನು ಮೌನದಿಂದ ಭೋಜನ ಮಾಡುವಾಗ ಅತಿರಸ, ಕಡುಬು ಮುಂತಾದ ಮಧುರ ಪದಾರ್ಥವನ್ನು ಭುಂಜಿಸಿ ಖಾರದ, ಉಪ್ಪಿನ ಪದಾರ್ಥಗಳನ್ನು ಬಿಡಬೇಕು. ಸಿಹಿಯಾದ ಅನೇಕ ಪದಾರ್ಥಗಳನ್ನು ನಿಷೇಧಿಸಬೇಕು. ಈ ರೀತಿಯಾಗಿ ಮಾಡುವವರಿಗೆ ಯಾವಾಗ್ಯೂ ಜಯವನ್ನುಂಟು ಮಾಡುತ್ತೇನೆ. ಪುತ್ರಹೀನರಿಗೆ ಸಂತಾನವನ್ನು, ನಿರ್ಗತಿಗರಿಗೆ ಧನಧಾನ್ಯ ಸಂಪತ್ತನ್ನು ಅನುಗ್ರಹಿಸುತ್ತೇನೆ ಎಂದು ವಿನಾಯಕನು ಚಂದ್ರನಿಗೆ ಹೇಳಿ ಅಂತರ್ಧಾನನಾದನು. ಎಲೇ ಕೃಷ್ಣನೇ, ನೀನು ಈ ವ್ರತವನ್ನು ಮಾಡು, ಸಿದ್ಧಿಯನ್ನು ಹೊಂದುತ್ತೀ ಎಂದು ನಾರದರಿಂದ ಹೇಳಲ್ಪಟ್ಟ ಈ ವ್ರತವನ್ನು ಶ್ರೀಕೃಷ್ಣನು ಮಾಡಿದನು. ಇದನ್ನು ಮಾಡಿದ ಆ ಕ್ಷಣವೇ ಅಕ್ರೂರನು ತನ್ನಲ್ಲಿದ್ದ ಸಮಂತಕ ರತ್ನವನ್ನು ತಂದು ಸ್ವಾಮಿಗೆ ಅರ್ಪಿಸಿದನು. ಅಪವಾದ ನಿವೃತ್ತಿಯೂ ಆಯಿತು. ಬಲದೇವರು ಬಂದು ಸೇರಿದರು. ಶ್ರೀಕೃಷ್ಣನು ಸಂತೋಷಭರಿತನಾದನು. ಈ ಪ್ರಕಾರ ಸಮಂತಕ ಮಣಿಯು ಉಪಜ್ಞಾನವನ್ನು ಯಾರು ಕೇಳುತ್ತಾರೋ, ಯಾರು ಹೇಳುತ್ತಾರೋ ಅವರಿಗೆ ಚಂದ್ರ ದರ್ಶನದಿಂದ ದೋಷವು ನಿವೃತ್ತಿಯಾಗುವುದು. ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಲ್ಲಿ ಚಂದ್ರ ದರ್ಶನವು ಶುಭವಲ್ಲ. ತತ್ಪರಿಹಾರಾರ್ಥವಾಗಿ ಈ ಸಮಂತಕ ಉಪಾಖ್ಯಾನವನ್ನು ಕೇಳಬೇಕು. ಯಾವಾಗ ಯಾರಿಗೆ ಮನಸ್ಸಿಗೆ ಕಷ್ಟವೆಂದು ತಿಳಿಯುತ್ತದೆಯೋ ಆಗ ಈ ಕಥೆಯನ್ನು ಕೇಳಿದರೆ ಕಷ್ಟವೆಲ್ಲ ಪರಿಹಾರವಾಗುವುದು. ಈ ಪ್ರಕಾರ ಹೇಳಿ ಕೃಷ್ಣನಿಂದ ಪೂಜಿತನಾದ ವಿಘ್ನೇಶ್ವರನು ಅದೃಶ್ಯನಾದನು. ಭೂಲೋಕದಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಏನಾದರೊಂದು ಶುಭ ಕಾರ್ಯಗಳಾಗಬೇಕಾದರೆ ಸಂದರ್ಭದಲ್ಲಿ ಈ ವಿನಾಯಕ ವ್ರತ ಮಾಡಿದರೆ ಅವರ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವುದಲ್ಲದೆ ಇಷ್ಟಾರ್ಥಗಳು ಸಿದ್ಧಿಸುವುದು. ತದಾ ಪ್ರವೃತ್ತಿ ಪ್ರಸಿದ್ಧಿಗೆ ಬಂದಿತೆಂದು ಸೂತ ಪುರಾಣಿಕರು ಧರ್ಮರಾಯನಿಗೆ ಹೇಳಲು ಇದನ್ನು ಧರ್ಮರಾಯನು ಆಚರಿಸಿದನು ಎಂಬಲಿಗೆ ಸ್ಕಾಂದ ಪುರಾಣದ ನಂದಿಕೇಶ್ವರ ಸನತ್ಕುಮಾರ ಸಂವಾದದಲ್ಲಿ ಹೇಳಿದ ಸಮಂತಕೋಪಾಖ್ಯಾನವು ಸಂಪೂರ್ಣವು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಂ ಮಹಿಷಾಂ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾಮ ಪ್ರಕೃತೆ ಸ್ವಭಾವಾತ್ ಕರೋಮಿ ಯಜ್ಜ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.